ನೋಡಿ, ಬೆಂಗಳೂರಿನಲ್ಲಿ ಓಡಾಡಬೇಕು ಅಂತಂದ್ರೆ, ಗಾಡಿಲಿ ಓಡಾಡಬೇಕು ಅಂತಂದ್ರೆ, ಆಟೋ ಜೊತೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಓಡಾಡಬೇಕು ಅಂತಂದ್ರೂ ಎಚ್ಚರಿಕೆಯಿಂದ ಇರಬೇಕು. ಅಷ್ಟೇ ಅಲ್ಲ, ರಾತ್ರಿ ಟೈಮ್ನಲ್ಲಿ ಪ್ರಮುಖವಾಗಿ ಕ್ಯಾಬ್ ಓಡಿಸುವಂತಹ ಚಾಲಕರು ಕೂಡ ಎಚ್ಚರದಿಂದಿರಬೇಕು. ರಾತ್ರಿ ಟೈಮ್ನಲ್ಲಿ ನೀವೇನಾದ್ರೂ ಕ್ಯಾಬ್ ಓಡಿಸ್ತಾ ಇದ್ದೀರಾ, ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕೆ ಗೊತ್ತಾ, ನೋಡಿ, ಇಲ್ಲೊಂದು ಕೇಸ್ ಆಗಿದೆ. ಗಾಂಜಾ ಮತ್ತಿನಲ್ಲಿ ಬಂದು ಹಲ್ಲೆ ಮಾಡಿಬಿಡ್ತಾರೆ. ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಆ ಗಾಂಜಾ ಮತ್ತಿನಲ್ಲಿದ್ದಂತಹ ಪುಂಡರು ಬಿಡೋದಿಲ್ಲ. ಇದು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿರೋ ಸಂಬಂಧ ಬೈಯತ್ನಳ್ಳಿ ರೈಲು ನಿಲ್ದಾಣದ ಬಳಿ ಯುವಕರು ಕಿರಿಕ್ ಮಾಡ್ಕೊಳ್ತಾರೆ, ಹೊಡಿತಾರೆ. ಗಾಯಗೊಂಡ ಚಾಲಕ ಮೋನೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಹೊಸಕೋಟೆಗ ಚಿಕ್ಕ ಹುಲ್ಲೂರು ಗೇಟ್ ನಿವಾಸಿ ಮೋನೇಶ್ ಅಂತ ಗಾಯಗೊಂಡವರು. ಈಗ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಈ ಸಂಬಂಧ ಹಲ್ಲೆ ಮಾಡುವಂತಹ ಸಂದರ್ಭದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ನೋಡಿ, ಆಗಿದ್ದೇನೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಒಂದು ಕಡೆ ಹಲ್ಲೆಗೊಳಗಾದ ಮೋನೇಶ್ನ ಫೋಟೋ ಗಮನಿಸ್ತಾ ಇದ್ದೀರಿ. ಇವರೇ ಕ್ಯಾಬ್ ಚಾಲಕ. ಈತನ ಮೇಲೆ ಈ ಗಾಂಜಾ ಮತ್ತಲ್ಲಿದ್ದಂತಹ ಪುಂಡರು ಹಲ್ಲೆ ಮಾಡ್ತಾರೆ. ಕಾರಿನ ಮೇಲೆ ಎಂಜಲುಗಿದು ಚಾಲಕನನ್ನ ಹೊರಗೆಳ್ಕೊಂಡು ಆವಾಜ್ ಹಾಕಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಲ್ದೆ ಆತನ ಬಳಿ ಇದ್ದಂತಹ ಮೊಬೈಲ್ ಅನ್ನ ಕಿತ್ಕೊಂಡು ಎಸ್ಕೇಪ್ ಆಗ್ತಾರಂತೆ. ಹಾಗಾಗಿ ರಾತ್ರಿ ಟೈಮ್ನಲ್ಲಿ ಇದೇ ಜಾಗದಲ್ಲಿ ಹಲವು ಬಾರಿ ಹಲ್ಲೆ ಆಗುತ್ತೆ. ಹಾಗಾಗಿ ನೈಟ್ ಬೀಟ್ ಪೊಲೀಸರು ಡ್ಯೂಟಿ ಮಾಡಬೇಕಂತ ಚಾಲಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ಮೋನೇಶ್ ಕ್ಯಾಬ್ ಚಾಲಕ, ಈತನ ಮೇಲೆ ಆ ಗಾಂಜಾ ಮತ್ತಿನಲ್ಲಿದ್ದಂತಹ ಪುಂಡರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಡಿಯೋ ನಾನು ಈಗಷ್ಟೇ ಗಮನಿಸ್ತಾ ಇದ್ದೆ. ಆಕ್ಚುಲ್ ಆಗಿ ಆಗಿದ್ದೇನು, ಈ ವಿಡಿಯೋ ರೆಕಾರ್ಡ್ ಆಗೋದಕ್ಕೂ ಮುಂಚಿತವಾಗಿ ಆಗಿದ್ದೇನು ಆಕ್ಚುಲ್ ಆಗಿ? ಶರತ್, ಬಹುಶಃ ನೈಟ್ ಶಿಫ್ಟ್ ನಲ್ಲಿ ಕ್ಯಾಬ್ಗಳನ್ನು ಓಡಿಸುವಂತಹ ಡ್ರೈವರ್ಗಳು ಸಾಕಷ್ಟು ಸುಸ್ತಾಗಿರ್ತಾರೆ. ರೆಸ್ಟ್ ಮಾಡೋದಕ್ಕೆ ಅಂತೇಳಿ ಒಂದು ಪ್ಲೇಸ್ ಅನ್ನು ಕೂಡ ನಿಗದಿ ಮಾಡ್ಕೊಂಡಿರ್ತಾರೆ. ಸೊ ಅಂತೆಯೇ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಒಂದು ರಸ್ತೆ ಬದಿಯಲ್ಲಿ ಬಂದು ಮೌನೇಶ್ ಅನ್ನುವಂತಹ ವ್ಯಕ್ತಿ ಕೂಡ ರಾತ್ರಿ ಏನು ಕ್ಯಾಬ್ ಅನ್ನು ನಿಲ್ಲಿಸಿಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ವೆಹಿಕಲ್ ನಲ್ಲಿ ಬಂದಂತಹ ಒಂದು 3-4 ಜನ ವ್ಯಕ್ತಿಗಳು ಕೂಡ ಕಾರನ್ನ ಹತ್ರ ಬರ್ತಾರೆ. ಬಂದಂತವರೇ ಉಗುಳುವಂತ ಕೆಲಸವನ್ನ ಮಾಡ್ತಾರೆ. ಆತನಿಗೆ ಕಾರನ್ನ ಟಚ್ ಮಾಡ್ತಾರೆ. ಆತ ಎಚ್ಚರಿಕೆಗೊಂಡು ಯಾಕೆ ಅಂತ ಪ್ರಶ್ನೆ ಮಾಡದಂತ ವೇಳೆಯಲ್ಲಿ ಸೊ ಅಲ್ಲಿದ್ದಂತಹ ಏನು ಒಂದು ಬೈಕ್ ನಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಕೂಡ ಅವೇಚ ಶಬ್ದಗಳಿಂದ ನಿಂದನೆ ಮಾಡಿ ಏಕಾಏಕಿ ಆತನ ಮೇಲೆ ಹಲ್ಲೆಗೆ ಮುಂದಾಗಿ ಕಾರ್ನ ಆ ಡೋರ್ ಗ್ಲಾಸ್ ಏನಿದೆ ಅದನ್ನ ಇಳಿಸು ಅಂತ ಹೇಳಿ ಆತನಿಗೆ ಧಮಕಿಯನ್ನ ಹಾಕ್ತಾರೆ. ಆತ ಭಯಗೊಂಡು ಸುಮ್ಮನಿರ್ತಾನೆ. ಆದ್ರೂ ಕೂಡ ಇವರು ಗ್ಲಾಸ್ ಅನ್ನ ಕೆಳಗಡೆ ಇಳಿಸಿ ಆತನನ್ನ ಹೊರಗಡೆ ಹೇಳ್ಕೊಂಡು ಭೀಕರವಾಗಿ ಹಲ್ಲೆಯನ್ನ ಮಾಡ್ತಾರೆ. ಮುಖಾಮುಖಿಯನ್ನು ನೋಡದೆ ಕೂಡ ಆತನಿಗೆ ಹಲ್ಲೆ ಮಾಡ್ತಾರೆ. ತೀವ್ರ ರಕ್ತಸ್ರಾವವಾಗುತ್ತೆ. ಆತ ಸಹಾಯಕ್ಕೆ ಅಂತ ಹೇಳಿ ಅಲ್ಲಿ ಕಿರಿಚಿಕೊಳ್ತಾನೆ. ಅಲ್ಲಿದ್ದಂತವರು ಕೂಡ ಬಂದು ಏನಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡದಂತ ವೇಳೆಯಲ್ಲಿ ಮತ್ತಷ್ಟು ಕೂಡ ಈತ ಗಲಾಟೆಯನ್ನ ಜೋರ್ ಮಾಡಿ ಮೌನೇಶ್ನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಸೊ ಎಲ್ಲವನ್ನು ಕೂಡ ಒಂದು ಸ್ಥಳೀಯರು ಒಂದು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಇಷ್ಟಾದ್ರೂ ಕೂಡ ಆತನಿಗೆ ರಕ್ತಸ್ರಾವವಾಗ್ತಾ ಇರುತ್ತೆ. ಸೊ ಅವನ್ನ ಸ್ಥಳೀಯರು ಕೂಡ ಒಂದು ಆಸ್ಪತ್ರೆಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಜೊತೆಯಲ್ಲಿದ್ದಂತ ಯುವಕರನ್ನ ಸಮಾಧಾನ ಮಾಡ್ತಾರೆ. ಆದ್ರೂ ಕೂಡ ಈತ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳದೆ ಆತನ ಮೇಲೆ ಹಲ್ಲೆ ಮಾಡುವಂತದ್ದು, ಪದೇ ಪದೇ ಬೈಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಆಗಲ್ಲ. ಈ ಹಿಂದೆ ಹಲವು ಬಾರಿ ಇದೇ ರೀತಿಯಾದಂತಹ ಒಂದು ಕೃತ್ಯಗಳು ಆಗಿದ್ರು ಕೂಡ ಪೊಲೀಸರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಕ್ಯಾಬ್ ಚಾಲಕರು ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆತನಿಗೆ ಜೀವ ಭಯನ್ನ ಅಂದ್ರೆ ಬೆದರಿಕೆಯನ್ನ ಹಾಕಿ ಕಳಿಸಿದ್ದಾರೆ. ದೂರನೇನಾದ್ರು ಕೊಟ್ರೆ ನಿನ್ನ ಕತೆ ಮುಗಿಸ್ತೀವಿ ಹಾಗೆ ಅಂತ ಹೇಳಿ. ಸೊ ಸದ್ಯ ಇಷ್ಟೆಲ್ಲ ಆದ್ರೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಣಸವಾಡಿ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಕೂಡ ಈಗ ಮುಂದಾಗಿರುವಂತದ್ದು. ಸದ್ಯ ಈ ರೀತಿಯಾದಂತಹ ಪ್ರಕರಣಗಳು ಬೆಂಗಳೂರಿನ ಹಲವು ಕಡೆ ಪದೇ ಪದೇ ಮರುಕಳಿಸ್ತಾನೆ ಇರುತ್ತೆ. ಎಷ್ಟೇ ಪೊಲೀಸರು ಕಾನೂನು ಕ್ರಮವನ್ನು ತೆಗೆದುಕೊಂಡ್ರು ಇಂಥ ಪುಂಡರ ಒಂದು ಪುಂಡಾಟಕ್ಕೆ ಮಾತ್ರ ನಿಲ್ತಾ ಇಲ್ಲ. ಶರತ್, ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.